ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ರಶ್ಮಿ ವಿನೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತು ಯೂಟ್ಯೂಬ್ ಚಾನಲಲ್ಲಿ ಒಂದು ಸರ್ಪ್ರೈಸ್ ಆಗಿ ಒಂದು ಅಡ್ವೆಂಚರ್ ಟ್ರಿಪ್ನ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ನಾವು ಹೋಗ್ತಾ ಇರೋದು ಯಾವ ಥರ ಗೊತ್ತಾ, ಇದು ನೋಡಿ, ಆ ಧರಣಿ ಅಂತ ಒಂದು ಬಸ್ ಇದೆ ನೋಡಿ. ಆ ಧರಣಿ ಬಸ್ಸಲ್ಲಿ ತುಂಬ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ಕೂಡ ನಾನು ಬಂದೆ. ಈಗ ಎಷ್ಟೊಂದು ಪ್ಲೇಸಸ್ ಇದೆ, ಯಾವ್ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಸೊ ನಾವಿವಾಗ ನಿನ್ನೆ ರಾತ್ರಿ 12 ಗಂಟೆಗೆ ಬೆಂಗಳೂರು ಬಿಟ್ವಿ. ಬೆಂಗಳೂರು ಬಿಟ್ಬಿಟ್ಟು ಇವಾಗ ಬೆಳಗ್ಗೆ ಅನಂತಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಅನಂತಪುರ ಹತ್ರ ಒಕ್ಕುದಾದ ತೊರೆ ಇದೆ. ಈ ಬೆಟ್ಟಗಳಿಂದ ಮಳೆ ಬಂದಿರೋ ನೀರೆಲ್ಲ ಹರ್ಕೊಂಡು ಬರುತ್ತಲ್ಲ, ಆ ಮಳೆಯಿಂದ ಹರ್ಕೊಂಡು ಬಂದಿರೋ ನೀರಲ್ಲಿ ಇವಾಗ ನಾವು ಇಲ್ಲೇ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಎಂಜಾಯ್ ಮಾಡ್ತಾ ಇದೆಯಾ? ಮತ್ತೆ ಏನು ಗೊತ್ತಾ, ನಮ್ಮ ಜೊತೆ ಅಡುಗೆ ಮಾಡೋ ಭಟ್ರನ್ನು ಕೂಡ ಕರ್ಕೊಂಡು ಬಂದಿದ್ದೀವಿ. ಅವರು ಅಡುಗೆ ಮಾಡಿ ಹಾಕ್ತಾರೆ, ನಾವೆಲ್ಲೂ ಹೋಟೆಲ್ಗೆಲ್ಲ ಹೋಗಲ್ಲ. ಸೊ ಅಲ್ಲೇ ಸ್ವಲ್ಪ ತಿನ್ಕೊಂಡು ಈ ಥರ ಪಬ್ಲಿಕ್ಕು ಮತ್ತು ಅಂದರೆ ಎಲ್ಲಾದರೂ ಒಂದೊಂದು ಕಡೆ ಮಾತ್ರ ರೂಮ್ ಮಾಡ್ತೀವಿ. ಇದು ಒಂಥರ ಅಡ್ವೆಂಚರ್ ಆಗಿದೆ ನಿಜವಾಗ್ಲೂ. ಡೆಸ್ಟಿನೇಷನ್ಗಳು ಗೊತ್ತಿಲ್ಲದೆ ಅಡ್ವೆಂಚರ್ ಆಗಿರೋ ಟ್ರಿಪ್ಪು. ಆನ್ ದ ವೇ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಯಾವ್ಯಾವ ಟೆಂಪಲ್ಗಳಿದೆ, ರಿವರ್ಗಳಿದೆ, ಮತ್ತು ಇನ್ನೇನೇನೋ ಪ್ಲೇಸ್ಗಳಿದೆ ಅಲ್ಲ, ಅದನ್ನೆಲ್ಲ ನೋಡಿಕೊಂಡು ನಾವು ಟ್ರಿಪ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಅನಂತಪುರ ಹತ್ರ ನಾವು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಇಲ್ಲೊಂದು ಜಾಗದಲ್ಲಿ ಗಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಒಂದು ಏನೋ ಗಿಡ ಇದೆ ನೋಡಿ, ಚೆನ್ನಾಗಿದೆ. ಇದು ಜಾಕಾಯಿ ಥರ ಮುಳ್ಳಿದೆ ನೋಡಿ. ಇದು ಜಾಕಾಯಿ ಅನಿಸುತ್ತೆ, ಮೇ ಬಿ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ನೋಡಿ, ಆ ಥರ ನೋಡಿ ಫ್ರೆಂಡ್ಸ್. ಈ ಥರ ಇದೆ, ಜಾಕಾಯಿನೇ ಅನಿಸುತ್ತೆ ಇದು. ಓಪನ್ ಮಾಡಿದ್ರೆ ಅಂಟಂಟಿದೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಆದಮೇಲೆ ಈ ಥರ ಬರುತ್ತೆ. ಈ ಕಾಯಿಗಳನ್ನ ಎಷ್ಟೊಂದು ಇಲ್ಲೇ ಬಿದ್ದಿದೆ, ಮತ್ತು ಅಲ್ಲಿರೋ ನೀರಿನ ಪಕ್ಕ ಬೆಳ್ಕೊಂಡಿದೆ ಇದು. ಸೊ ನಮ್ಮ ದೇಶದ ಕಾಡುಗಳಲ್ಲಿ ಎಷ್ಟೊಂದು ಅಮೂಲ್ಯವಾದ ಈ ಥರ ವಸ್ತುಗಳೆಲ್ಲ ಸಿಗುತ್ತೆ. ಕೆಲವು ಕಡೆ ಮಾತ್ರ ಅದು ನಮ್ಗೆ ಸಿಗುತ್ತೆ, ಇನ್ನು ಕೆಲವು ಕಡೆ ಈ ಥರ ಬಂದು ವೇಸ್ಟ್ ಆಗ್ತಾ ಇರುತ್ತೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ನಿಜ ಹೇಳಬೇಕು ಅಂದರೆ. ಜಾಕಾಯಿ ಅಂತಾರಲ್ಲ, ಮಕ್ಳುಗಳಿಗೆಲ್ಲ ತೆಗೆದ್ಬಿಟ್ಟು ಕುಡಿಸ್ತಾರಲ್ಲ, ಅದು ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಡೆ ನೀರಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ಅಡುಗೆ ಮಾಡ್ಕೊಂಡಿದ್ದಾರೆ, ತಿಂತಾ ಇದ್ದೀವಿ. ಹೆಂಗಿದೆ ಅಕ್ಕ ಊಟ? ಹೆಂಗಿದೆ? ಚೆನ್ನಾಗಿದೆಯಾ? ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ, ಸಕ್ಕತ್ತಾಗಿದೆ. ಊಟ ಎಸ್ತಿರೋ ಟೈಮಲ್ಲಿ ಈ ಥರ ತಿಂತಾ ಇದ್ರೆ ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದಾರೆ ನೋಡಿ. ಇವರೇ ನಮ್ಮ ಜೊತೆ ಬಂದಿರೋ ಟ್ರಿಪ್ ಬಂದಿರೋದು. ಸ್ಟ್ರೇಂಜರ್ಸ್ ಇವರಲ್ಲ, ಯಾರು ಅಂತಾನೆ ಗೊತ್ತಿಲ್ಲ, ಸ್ಟ್ರೇಂಜರ್ಸ್ ಇವರೆಲ್ಲ. ಓಕೆ ಫ್ರೆಂಡ್ಸ್, ನಾನು ಇವಾಗ ಆಂಧ್ರ ಪ್ರದೇಶದ ತ್ರಿಪುರ ಅಂತ ದೇವಾಲಯದಲ್ಲಿದ್ದೀನಿ. ಇವಾಗ ಇವರೆಲ್ಲ ಯಾವುದು ಹೇಳಿ, ಯಾವೂರಲ್ಲಿದ್ದೀರಾ ನೀವು? ತ್ರಿಪುರ ಅಂತಕಂ ಅಂದರೆ ಯಾವ ಜಿಲ್ಲೆ? ಮಾರ್ಕಾಪುರ ಜಿಲ್ಲೆ. ಇವರೆಲ್ಲ ಬಂದಿದ್ದಾರೆ, ಇವರು ಲೋಕಲ್ ಅವರು. ನಾವು ಬೆಂಗಳೂರಿಂದ ಬಂದಿದ್ದೀವಿ ಇದು ನೋಡೋದಕ್ಕೋಸ್ಕರ. ಸೊ ಈ ದೇವಾಲಯ ಅಂತಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಬೆಂಗಳೂರಿಂದ ಫಸ್ಟ್ ಡೇಗೆ. ಸೊ ಒಳ್ಳೆ ದೇವಸ್ಥಾನ, ಒಳ್ಳೆ ವ್ಯೂಸ್ ಎಲ್ಲ ಇದೆ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಏನು ಸೀರಿಯಲ್ ರೀ? ಸೀರಿಯಲ್ ಪೇಜ್ ತ್ರಿಪುರ ಅಂತಕರಂ ದೇವಾಲಯದಲ್ಲಿ ಶಿವ. ಇವತ್ತು ಸೋಮವಾರ ಅಲ್ವಾ, ಸೋಮವಾರ ಅಂತ ಅಂದ್ಬಿಟ್ಟು ಫಸ್ಟ್ ದೇವಾಲಯಕ್ಕೆ ಬಂದಿದ್ದೀವಿ ನಾವು. ಈ ಫಸ್ಟ್ ದೇವಾಲಯದಲ್ಲೇ ಬೆಟ್ಟಕ್ಕೆ ಇಲ್ಲಿ ಹತ್ಕೊಂಡು ಬರ್ತಾರೆ. ಇಲ್ಲಾಂತಂದರೆ ಬಸ್ಸು ಕಾರು ಏನಾದರೂ ಬಂದರೆ ಇದರಲ್ಲಿ ಬರ್ತಾರೆ. ಸೊ ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ಬೆಟ್ಟಗಳು, ಎಷ್ಟೊಂದು ಬೆಟ್ಟಗಳು, ಇಲ್ಲಿ ನದಿಗಳು, ಕೆರೆಗಳೆಲ್ಲ ಇದೆ. ಮೇಲಿಂದ ಕುತ್ಕೊಂಡು ನೋಡೋದಕ್ಕೆ ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ.
ನಾವು ಆಂಧ್ರ ಪ್ರದೇಶದಲ್ಲಿ ಈ ದೇವಾಲಯ ನೋಡ್ಬೋದು ಅಂತ ಅಂದ್ಬಿಟ್ಟು ನಮಗೂ ಗೊತ್ತಿರಲಿಲ್ಲ. ಇಲ್ಲಿ ಆನ್ ದ ವೇನಲ್ಲಿ ಹೋಗ್ಬೇಕಾದ್ರೆ ಒಂದೊಂದೇ ದೇವಸ್ಥಾನಗಳನ್ನ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಒಂದೊಂದು ದೇವಸ್ಥಾನ ಆದಮೇಲೆ ಒಂದೊಂದು ಕಡೆ ನಾವು ಬೇರೆ ಕಡೆ ಹೋಗ್ತೀವಿ. ಈಗ ಇನ್ನೊಂದು ಬೇರೆ ಕಡೆ ಹೋದಾಗ ಅಲ್ಲೊಂದು ಸಲ ಸ್ಟೇ ಮಾಡಿ ಅಲ್ಲಿ ರೆಸ್ಟ್ ಮಾಡಿ ಅಲ್ಲಿನ ದೇವಾಲಯಗಳನ್ನ ವೀಕ್ಷಣೆ ಮಾಡಿಕೊಂಡು ಮುಂದಿನ ದೇವಾಲಯಕ್ಕೆ ಹೀಗೆ 15 ದಿನ ನಾವು ಟ್ರಾವೆಲ್ ಮಾಡ್ತೀವಿ. ಅದು ನಿನ್ನೆ ರಾತ್ರಿ ನಾವು ಬೆಂಗಳೂರಲ್ಲಿ ಬಸ್ ಹತ್ತಿದ್ದಕ್ಕೆ ಇವತ್ತು ನಾವು ಗುಂಟೂರು ಜಿಲ್ಲೆಯ ಕೊಟ್ಟಪ್ಪಕೊಂಡ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ಬಂದು ಇವಾಗ ತಾನೇ ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡು ತಿನ್ಕೊಂಡು ಇವಾಗ ಬೆಟ್ಟದ ಮೇಲೆ ನೋಡಿ ಎಲ್ಲರೂ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ. ಸೂಪರ್. ಹೇಗನ್ನಿಸ್ತಾ ಇದೆ? ಕಾಣಿಸ್ತಾ ಇಲ್ಲ ನಮ್ಮ ಮುಖಗಳು ಯಾರ್ದು. ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಚೆನೆ ಮಲ್ಕೊಳಕ್ಕೆ ಹೆಂಗ್ ಖುಷಿ ಆಗುತ್ತಾ? ಗಾಳಿ ಚೆನ್ನಾಗಿ ಬಸ್ತಾ ಇದೆಯಾ? ಅಲ್ಲೊಬ್ಳು ಅಡ್ವೆಂಚರ್ ಮಾಡ್ಕೊಂಡು ಬಸ್ಸಿನ ಮೇಲೆ ಹತ್ಬಿಟ್ಟಿದ್ದಾಳೆ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ಕೊಡೋದು ಇಳ್ಕೋದು ಮಾಡ್ತಾ ಇದ್ದಾಳೆ. ಸೊ ನಾವು ಮಲ್ಕೋತಾ ಇರುವ ಜಾಗ ಇದು ಒಂದು ನಮ್ಗೆ ಎಕ್ಸ್ಪೀರಿಯನ್ಸು. ನಾವು ಕೊಟ್ಟಪ್ಪಕೊಂಡದಲ್ಲಿ ಬಂದಿರ ಆಚೆನೆ ಮಲ್ಕೋತೀವಿ ಅಂದ್ಕೊಂಡಿರ್ಲಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಕೆಲವು ಮಠಗಳ ಥರ ಎಲ್ಲ ಓಪನ್ ಪ್ಲೇಸ್ ಎಲ್ಲ ಇದೆ. ಆದರೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇರೋದ್ರಿಂದ ಇಲ್ಲೇ ಮಲ್ಕೋಬೋದು, ಎಲ್ಲ ಸೇಫ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ದಾರೆ. ಬಸ್ ಒಳಗಡೆ ಕೆಲವ್ರು ಮಲ್ಕೋತಾ ಇದ್ದಾರೆ, ನಾವು ಇಲ್ಲೇ ಮಲ್ಕೊಂಡಿದ್ದೀವಿ. ನಮ್ಮ ಈ ಅಡ್ವೆಂಚರ್ ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ವಾಚ್ ಫಾರ್ ದಿ. ಗುಡ್ ಮಾರ್ನಿಂಗ್ ಗೈಸ್. ನಾವು ಇವಾಗ ಕೊತ್ತಪ್ಪಕೊಂಡದಲ್ಲಿ ಗಣೇಶನ ಜೊತೆ ಮತ್ತು ಆಗಿರೋ ಲೊಕೇಶನಲ್ಲಿ ಬೆಳಿಗ್ಗೆ ಮಾರ್ನಿಂಗಲ್ಲಿ ಏನು ಮಾಡ್ತಾಯಿದ್ದೀವಿ ಗೊತ್ತಾ? ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ವಿಜಯವಾಡ ಹೋಗೋಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿರೋ, ರಾತ್ರಿ ಕಾಣಿಸೇ ಇಲ್ಲ ನಮಗೆ ಎಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈ ಬೆಟ್ಟದ ಪಕ್ಕನೇ ನಾವು ಮಲ್ಕೊಂಡಿದ್ವಿ ರಾತ್ರಿ ಎಲ್ಲ. ಲೈಟಿಂಗಲ್ಲೆಲ್ಲ ನಾವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಕಾಣಿಸುತ್ತಲ್ಲ ಆ ಥರ ಲೈಟಿಂಗ್ ಕಾಣಿಸ್ತಾ ಇತ್ತು. ತುಂಬ ಸಕ್ಕತ್ತಾಗೆ ರಾತ್ರಿ ಮಾತ್ರ ಸಕ್ಕತ್ತಾಗೆ. ಎಷ್ಟು ಗಾಳಿ, ತಂಪಾದ ಗಾಳಿ ಬೀಸ್ತಾ ಇತ್ತು ನೋಡಿ. ಕೊತ್ತಪ್ಪಕೊಂಡ ಅಂತ ತುಂಬ ಪವರ್ಫುಲ್ ಗಾರ್ಡಂತೆ. ಅಲ್ಲೋಡೆ ಅಲ್ಲಿ ಎಷ್ಟು ಚೆನ್ನಾಗಿ ಮಧ್ಯ ಮಾಡಿದ್ದಾರೆ. ಅದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅನಿಸುತ್ತೆ ಇಲ್ಲಿ ಅಲ್ಲ. ಬೆಟ್ಟನೇ ಅಗ್ದುಬಿಟ್ಟಿದ್ದಾರೆ, ಫುಲ್ ಬೆಟ್ಟನೇ ಅಗ್ದುಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅದು ಫುಲ್ ಬೆಟ್ಟ ಅಗ್ದು ಒಳಗಡೆ ಹೋಗಿ ಆ ಕಡೆ ಈ ಕಡೆ ಮಾತ್ರ ಬಿಟ್ಬಿಟ್ಟಿದ್ದಾರೆ. ಈ ಕಡೆ ಸುತ್ತ ಸರೌಂಡಿಂಗಲ್ಲಿ ಒಂದೊಂದು ಥರ ಇದೆ. ಇಲ್ಲಿ ನೋಡಿ ಈಶ್ವರ, ಕೆಳಗಡೆ ಈಶ್ವರನ ಥರನೇ ಇನ್ನೊಂದು ಪ್ರತಿರೂಪ ಇದೆ. ಆ ಜಾಗದಲ್ಲಿ ಈಶ್ವರನ ಇದರಲ್ಲಿ ಕಾಲು ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಎಷ್ಟು ಚೆನ್ನಾಗಿದೆ. ಇದೆ ಕೊತ್ತಪ್ಪಕೊಂಡ. ಮೇಲ್ಗಡೆ ಕೂಡ ಹತ್ಬೋದು, ಆದರೆ ನಾವು ಮೇಲ್ಗಡೆ ಎಲ್ಲ ಹತ್ತಕ್ಕಾಗಲ್ಲ. ಅಲ್ಲೂ ಒಂದು ಶಿವನ ಇನ್ನೊಂದು ಮೂರ್ತಿ ಇದೆ, ಲಿಂಗ ರೀತಿ. ಈ ಕಡೆ ಆ ಕಡೆ ಶಿವ ಇದ್ದಾನೆ. ಸೊ ನಾನೆಲ್ಲ ಅಪ್ಡೇಟ್ಗಳನ್ನ ಆಗಾಗ್ಗೆ ಕೊಡ್ತಾ ಇರ್ತೀನಿ. ನೆಕ್ಸ್ಟು ಪ್ಲೀಸ್ ಫಾಲೋ ಮಾಡಿ.